ಹಂಗಾರೆ ಪಟ್ಟಣ ಪಂಚಾಯತಿಯನ್ನು ಲೂಟಿ ಮಾಡುವಂತ ಆಫೀಸ್ ಅದು. ಪಂಚಾಯತಿ ಸೇರಿದವರೇ ಕರೆಕ್ಟ್ ಮಾಡ್ತಾ ಇದಾರ. ಒಬ್ಳು ಇಂಜಿನಿಯರ್ ಅಂತೆ, ಅವನು ಹೋಗ್ತಾನೆ, ನಾಳೆ 2 ಮಳೆಗೆ ಅದು ಹಾಳಾಗುತ್ತೆ. ಚುನಾಯಿತ ಅಭ್ಯರ್ಥಿಗಳೇ ಅದಕ್ಕೆ ಕಾರಣ ಅಂತ ಇಲ್ಲಿ ಆರೋಗ್ಯ ಸಮಸ್ಯೆ ಇದೆ ಅಂತ ಜನಗಳು ಬರ್ತಿದ್ದಾರೆ, ಬಂದವರು ಆರೋಗ್ಯನ ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೊರಗಿನಿಂದ ಯಾರಾದ್ರೂ ಬಂದು ಕಲೆಕ್ಟ್ ಮಾಡ್ತಾ ಇದಾರ. ನನ್ನ ದೊಡ್ಡಿಯಾದ್ರೂ ಮಾಡಿದ್ದಾನೆ, ಅಲ್ಲೆಲ್ಲಿ ರಸ್ತೆಲೆಲ್ಲ ಮಲಗ್ತಾ ಇದೆ. ಒಂದೊಂದು ವರ್ಷಕ್ಕೆ ಒಂದೊಂದು ರೋಡ್ ಮಾಡ್ತಾ ಇದ್ರೆ ಎಲ್ಲಿಂದ ದುಡ್ಡು ತರ್ತಾರೆ ಇವರು? ಇಡೀ ಪಟ್ಟಣ ಪಂಚಾಯತಿಗೆ ಮುತ್ತಿಗೆ ಹಾಕ್ತೀವಿ. ಮೂಡಿಗೆರೆ ಪಟ್ಟಣ ಪಂಚಾಯತಿಯ ಹಲವು ಸಮಸ್ಯೆಗಳು ಈ ಸೊತ್ತು 8 ತಿಂಗಳಿಂದ ಆಗ್ತಾ ಇಲ್ಲ. ಲೈಸೆನ್ಸ್ಗಳಿಗೆ ಜನಗಳು ಹೋಗ್ತಾ ಬರ್ತಾ ಇದ್ದಾರೆ, ಅದನ್ನು ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು, ಇದಕ್ಕಿಂತ ಮುಂಚೆ ಬೀದಿ ವ್ಯಾಪಾರಿಗಳ ಹತ್ರ ಹಗಲುದೊರಡೆ ಮಾಡ್ತಾ ಇದ್ರು. ಅದ್ರ ವಿಚಾರದಲ್ಲಿ ನಾವೆಲ್ಲ ಹೋಗಿ ಕೇಳಿದಾಗ ಅದಕ್ಕೆ ಇಲ್ಲಿವರೆಗೂ ಉತ್ತರ ಕೊಡ್ಲಿಲ್ಲ ಅವರು. ಮುಖ್ಯಾಧಿಕಾರಿಗಳು ಅಂದ್ರೆ ಚೀಫ್ ಆಫೀಸರು ಹೆಚ್ಚು ಕಮ್ಮಿ ಒಂದು 6-7 ತಿಂಗಳಾಯ್ತು ಮೂಡಿಗೆರೆಯಲ್ಲಿ ಇಲ್ಲೇ ಇಲ್ಲ. ಬರ್ತಾರೆ, ಒಂದು 15 ದಿವಸ ಇರ್ತಾರೆ, ಹೋಗ್ತಾರೆ. ಹಂಗಾಗಿ ಯಾವುದೇ ಕೆಲಸ ನಡೀತಿಲ್ಲ. ಈ ಒಂದು ಕೆಲಸ ಮಾಡಬೇಕು, ಈ ನಮ್ಮ ಮೂಡಿಗೆರೆ ಪಟ್ಟಣ ಪಂಚಾಯತಿನ ಬಂದ್ ಮಾಡಿ, ಇಲ್ಲಾಂತ ಓಪನ್ ಇಟ್ಟು ನನ್ನ ದೊಡ್ಡಿಯಾದ್ರೂ ಮಾಡಿದ್ದಾನೆ, ಅಲ್ಲೆಲ್ಲಿ ರಸ್ತೆಲೆಲ್ಲ ಮಲಗ್ತಾ ಇದೆ. ಅದಕ್ಕೊಂದು ಆಚಾರ ಆದ್ರೂ ಆಗುತ್ತೆ. ಸುಮ್ನೆ ಯಾಕೆ ಓಪನ್ ಮಾಡಿ ಇಟ್ಟಿದ್ರೆ? ಯಾವತ್ತು ಹೋದ್ರೂ ಜನ ಇರಲ್ಲ ಅದ್ರಲ್ಲಿ. ಯಾರು ಕೇಳಿದ್ರು ಬಂದಿಲ್ಲ, ಚೀಫ್ ಆಫೀಸರ್ ಇಲ್ಲ, ಇನ್ನೊಬ್ರಿಲ್ಲ ಅಂತಾರೆ. 8 ತಿಂಗಳಿಂದ ಈ ಸೊತ್ತು ಆಗ್ತಾ ಇಲ್ಲ. ಇದ್ರ ಬಗ್ಗೆ ಏನಾದ್ರು ಒಂದು ಕ್ರಮ ತಗೋಬೇಕು. JM ರೋಡ್ ಆಸ್ಪತ್ರೆ ಹತ್ರ ಚರಂಡಿ ಪ್ರಾಬ್ಲಮ್ ಇತ್ತು. ಅದ್ರ ಬಗ್ಗೆ ನಾವು ಸಮಸ್ಯೆಯನ್ನ ತಗೊಂಡೋದು ಪಟ್ಟಣ ಪಂಚಾಯತಿಗೆ. ಅದ್ರ ಬಗ್ಗೆ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಲ್ಲಿ ಆರೋಗ್ಯ ಸಮಸ್ಯೆ ಇದೆ ಅಂತ ಜನಗಳು ಬರ್ತಿದ್ದಾರೆ, ಬಂದವರು ಆರೋಗ್ಯನ ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿದೆ ಅಲ್ಲಿ. ಇತ್ತೀಚೆಗೆ ಒಂದು ಮೂಡಿಗೆರೆಯಲ್ಲಿ ಒಂದು ವಿಡಿಯೋನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ನಾನು ಕಂಡಿದ್ದೆ. JM ರೋಡ್ ನಲ್ಲಿ ಆ ಚರಂಡಿಯ ಒಂದು ಅವಸ್ಥೆ ನೋಡಿದ್ರೆ ತುಂಬಾ ಗಲೀಜಾಗಿದೆ. ಬೇರೆ ಯಾವ ಏರಿಯಾದಲ್ಲೂ ನಾನು ಕಂಡಿಲ್ಲ, ಅಷ್ಟೊಂದು ಗಲೀಜಾಗಿ ಕಾಣ್ತಾ ಇತ್ತು. ಎಲ್ಲ ದಿನದಲ್ಲೂ ನಮ್ಮ ಪೌರ ಕಾರ್ಮಿಕರು ಬರ್ತಾರೆ, ಆದ್ರೂ ಅಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ಚುನಾಯಿತ ಅಭ್ಯರ್ಥಿಗಳೇ ಅದಕ್ಕೆ ಕಾರಣ ಅಂತ ನಾನು ನೇರವಾಗಿ ಅವ್ರನ್ನ ಹೇಳ್ತಾ ಇದ್ದೀನಿ. ಹೊಸದಾಗಿ ಒಂದು ಚರಂಡಿ ತೆಗಿತಾ ಇದ್ದಾರೆ. ಆ ಚರಂಡಿಗೆ ಕಾಂಕ್ರೀಟ್ ರೋಡ್ ಎಲ್ಲಿತ್ತು ಅಲ್ಲಿ ಈಗ ಕಾಂಕ್ರೀಟ್ ರೋಡ್ ಬಂದ್ ಮಾಡ್ತಾ ಇರೋದು, ಬರೀ 1 ಇಂಚು ಕಾಂಕ್ರೀಟ್ ಹಾಕಿ ಬಂದ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಆ ವಿಡಿಯೋದಲ್ಲಿ ಅವ್ರು ತಿಳಿಸಿದ್ರು. ನೋಡಿ, ಈ ಮಲೆನಾಡು ಪ್ರದೇಶದಲ್ಲಿ ಈ 1 ಇಂಚು ಕಾಂಕ್ರೀಟ್ ಹಾಕಿದ್ರೆ 1 ವರ್ಷನೂ ನಿಲ್ಲೋದಿಲ್ಲ, ಮತ್ತೆ ಆ ರೋಡ್ ಮತ್ತೆ ಅದೇ ತರ ಹಾಳಾಗಿ ಹೋಗುತ್ತೆ. ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ? ಬೀದಿ ಬದಿ ವ್ಯಾಪಾರದ ಜೊತೆ ವಿಚಾರದಲ್ಲಿ ನಾವು ಎಷ್ಟಲ್ಲಿ ಹೋದು, ಆದ್ರೂ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತೆ ಅದೇ ತರ ಕಂಟಿನ್ಯೂ ಮಾಡ್ತಿದ್ದಾರೆ. ಡೈಲಿ 100-200 ಬೀದಿ ಬದಿ ಅವರು ವ್ಯಾಪಾರ ಹತ್ರ ತಗೊಳ್ತಿದ್ದಾರೆ. ಏನಿದೆ ಹಗಲ್ದರಡೆ ಅಲ್ವಾ? ಇದು ಕೇಳೋರು ಇಲ್ವಾ? ಹಂಗಾರೆ ಪಟ್ಟಣ ಪಂಚಾಯತಿಯನ್ನು ಲೂಟಿ ಮಾಡುವಂತ ಆಫೀಸ್ ಅದು. ಇದ್ರ ಬಗ್ಗೆ ಯಾರು ಕೇಳಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿದ್ದೀವಿ? ಮೂಡಿಗೆರೆ ಪಟ್ಟಣ ಪಂಚಾಯತ್ ಉಳಿದಿದೆಯಾ ಅಲ್ಲ ಇನ್ನೊಂದಾಗ ಉಳಿದಿದೆಯಾ ನನಗೆ ಗೊತ್ತಾಗ್ತಿಲ್ಲ. ಅದೇ ತರ ಇದಕ್ಕೆ ಮುಂಚೆನೇ ಒಂದ್ ಕಡೆ ಬೀದಿ ವ್ಯಾಪಾರಿಗಳ ಸಂಘದವರು ಕೂಡ ಒಂದ್ಸತಿ ಬಂದು ಎಲ್ಲ ಅವರು ಒಂದು ಪರ್ಚಿಗಳನ್ನು ತೋರಿಸಿದ್ರು, ಒಂದು ಚೀಟಿ. ಬರೀ ಏನು ಅಂತ ಕೇಳಿದ್ರೆ, ಇದು ನಾವು ಶುಲ್ಕ ಕಟ್ತಾ ಇರೋದು ಅಂತ. ಬೀದಿ ವ್ಯಾಪಾರಿಗಳು ಶುಲ್ಕ ಡೈಲಿ 100 ರೂಪಾಯಿ, 50 ರೂಪಾಯಿ ಈ ತರ ಒಂದು ಸಣ್ಣ ಚೀಟಿಯಲ್ಲಿ ಬರೆದು ಕೈಯಲ್ಲೇ ಬರೆದು ಕೊಡ್ತಾ ಇದ್ರು. ಇದು ಏನ್ ಕೇಳಿದ್ರೆ, ಈಗ ಅಫಿಷಿಯಲ್ ಆಗಿ ಯಾವ ತರದ್ದು ಅವ್ರ ಕೈಯಲ್ಲಿ ಇರ್ಲಿಲ್ಲ. ಇದೇ ಕೊಟ್ಟಿದ್ದಕ್ಕೆ ಇಷ್ಟು ನಮ್ಗೆ ಪ್ರೂಫ್ ಆಗಿ ಇದು ಮಾತ್ರ ನಮ್ಮ ಕೈಯಲ್ಲಿ ಇರೋದು, ಇಷ್ಟೇ ಅವ್ರು ಕೊಡ್ತಾ ಇರೋದೇ, ಡೈಲಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆನೂ ಅಷ್ಟೇ ಸಾರ್ವಜನಿಕರಿಗೆ ಹಲವಾರು ಪ್ರಶ್ನೆಗಳಿದೆ. ಸಾರ್ವಜನಿಕರಲ್ಲಿ ಈ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ, ಏನು ಹೋಗ್ತಾ ಇದೆ ಅಂತ, ಇದನ್ನ ಯಾವುದಕ್ಕೆ ಬಳಸ್ತಾ ಇದ್ದಾರೆ? ಅಲ್ಲಿ ಎಲ್ಲಾ ಕಡೆನೂ ಗುಂಡಿ ತೆಗೆದಿಟ್ಟಿದ್ದಾರೆ. ಈಗ ಅದನ್ನ ಮುಚ್ತಾ ಇದ್ದಾರೆ. ಸರ್ಕಾರದ ಆದೇಶ ಪ್ರಕಾರ ಅದು 5 ಇಂಚು ಕಾಂಕ್ರೀಟ್ ಹಾಕ್ಬೇಕು, 1 ಇಂಚ್ ಹಾಕ್ತಾ ಇದ್ದಾರೆ. ಇದೊಂದ್ಸಲಿ 2 ಮಳೆ ಬಂದ್ರೆ ಅದು ಕಿತ್ತೋಗುತ್ತೆ. ಆಗ್ತಿರೋನು ಯಾವ್ದೋ ಹುಬ್ಳಿ ಇಂಜಿನಿಯರ್ ಅಂತೆ, ಅವನು ಹೋಗ್ತಾನೆ, ನಾಳೆ 2 ಮಳೆಗೆ ಅದು ಹಾಳಾಗುತ್ತೆ. ಆಮೇಲೆ ನಮ್ಮ ಸಮಸ್ಯೆ ಅದೇ ತರ ಇರುತ್ತೆ. ಪಂಚಾಯತಿ ಸೇರಿದವರೇ ಕಲೆಕ್ಟ್ ಮಾಡ್ತಾ ಇದ್ದಾರಾ ಅಥವಾ ಹೊರಗಿನಿಂದ ಯಾರಾದ್ರೂ ಬಂದು ಕಲೆಕ್ಟ್ ಮಾಡ್ತಾ ಇದ್ದಾರಾ ಅನ್ನೋದನ್ನ ಅವರು ಪಬ್ಲಿಕ್ ಆಗಿ ಬಂದು ಮಾತಾಡ್ತಾ ಇದ್ರು. ಯಾರು ನಮ್ಮ ಬೀದಿ ವ್ಯಾಪಾರಿಗಳು ಅವ್ರ ಇರುವ ಪೇಪರ್ಗಳನ್ನ ಇಟ್ಕೊಂಡು. ಇವಾಗ್ಲೂ ಕೂಡ ನಿನ್ನೆನೂ ಅವ್ರು ಸಿಕ್ಕಿದವಾಗ ಅದೇ ಹೇಳಿದ್ರು, ಇವಾಗ್ಲೂ ಕೂಡ ನಮ್ಮ ಹತ್ರ ಕಲೆಕ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಹತ್ರ ಇದೆ ನೋಡಿ, ಬರೀ ಇದೆ, ಯಾವುದೇ ತರದ ಒಂದು ಸೀಲ್ ಕೂಡ ಅದರಲ್ಲಿ ಇಲ್ಲ. ಪಟ್ಟಣ ಪಂಚಾಯತ್ ಕೇಳಿದ್ರೆ ಹೇಳ್ತಾರೆ ಪಟ್ಟಣ ಪಂಚಾಯತ್ ನಾವು ಬರ್ತಾ ಇರೋದು, ಅವರೇ ನಮ್ಮನ್ನ ಕಳಿಸ್ತಾ ಇದ್ದಾರೆ ಅಂತ. ನೋಡಿ, ಯಾವುದೇ ಈ ತರದ ಒಂದು ಸರ್ಕಾರಕ್ಕೆ ಈ ತರ ಒಂದು ಕಲೆಕ್ಟ್ ಮಾಡ್ತಾ ಇರಬೇಕಂತಂದ್ರೆ ಅಧಿಕೃತವಾಗಿ ನಿಮ್ಮ ಹತ್ರ ಏನಾದ್ರು ಒಂದು ಬೇಕು, ಒಂದು ರಿಸಿಪ್ಟ್, ಒಂದು ಪೇಮೆಂಟ್ ವೋಚರ್ ಏನಾದ್ರು ಒಂದು ಬೇಕು ತಾನೆ ಅದಕ್ಕೆ. ಆದ್ರಿಂದ ಇದು ಜನಗಳಲ್ಲಿ ಒಂದು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಇದೇ ತರ ಸಮಸ್ಯೆಗಳು ಕಂಟಿನ್ಯೂ ಆದ್ರೆ ನಾವುಗಳು ಪಟ್ಟಣ ಪಂಚಾಯತಿ ಅವರು ಮುಖ್ಯಾಧಿಕಾರಿಗಳು ಬಂದಿಲ್ಲ ಅಂತ ಹೇಳಿದ್ರೆ ನಾವುಗಳು ಇಡೀ ಪಬ್ಲಿಕ್ ನ ಒಂದು ಮಾಡಿ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದವರು ಇಡೀ ಪಟ್ಟಣ ಪಂಚಾಯತಿಗೆ ಮುತ್ತಿಗೆ ಹಾಕ್ತೇವೆ.